ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೈಯರ್ ಮ್ಯಾಥ್ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ. ನೋಡಿ, ಕರ್ನಾಟಕ ಟಿ.ಟಿಗೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಸಂಬಂಧಿಸಿದಂತೆ ಮ್ಯಾಥ್ಸ್ನ ಇದು ಎರಡನೇ ವಿಡಿಯೋ ಆಗಿದೆ. ಮ್ಯಾಥ್ಸ್ ಕ್ವಶನ್ಸ್ನಲ್ಲಿ ಎರಡನೇ ವಿಡಿಯೋ. ಸೊ ಆಲ್ರೆಡಿ 5 ಕ್ವಶನ್ಗಳ ಒಂದು ವಿಡಿಯೋನ ಕೊಟ್ಟಿದೆ. ಅದರ ನಂತರದಲ್ಲಿ 6ರಿಂದ 10 ಕ್ವಶನ್ಗಳು, ಅಂದರೆ ಪ್ರತಿದಿನ 5 ಕ್ವಶನ್ ಅಂತ ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಇದು ನಮಗೆ ಟಿ.ಟಿಗೆ ಮಾತ್ರ ಅಲ್ಲ, ಈವನ್ GPT ಆಗಿರ್ಬೋದು, ಮತ್ತು ಯಾವುದೇ ನಿಮಗೆ CETಯಲ್ಲಿ ಬರ್ತಕ್ಕಂಥ ಮ್ಯಾಥ್ಸ್ ಕಂಟೆಂಟ್ ಏನಿರುತ್ತೋ ಸಿಲೆಬಸ್ ಅದೆಲ್ಲದಕ್ಕೂ ಕೂಡ ಆಗುವಂಥದ್ದು. ಓಕೆ, ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ಮೆಂಟಲ್ ಎಬಿಲಿಟಿಯಲ್ಲಿ ಕೂಡ. ಹಾಗಾಗಿ ಸೊ ಯಾರು ಸದ್ಯಕ್ಕೆ ಟಿ.ಟಿ ಬರೀತಿದಾರ ಅವರಿಗೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ. ಅದೇ ರೀತಿ ತಾವು ಕೂಡ ನಮ್ಮ ಚಾನಲ್ಗೆ ಏನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇತರರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಟುಡೇಸ್ ಫಸ್ಟ್ ಕ್ವಶನ್. ದಟ್ ಈಸ್, ನೋಡಿ ಏನಂತ ಇದೆ ಅಂತೇಳಿ. ದ ಸ್ಮಾಲೆಸ್ಟ್ ನಂಬರ್ ಟು ಬಿ ಆ್ಯಡೆಡ್ ಟು 1000 ಸೊ ಡ್ಯಾಟ್ 45 ಡಿವೈಡ್ಸ್ ದ ಸಮ್ ಎಕ್ಸಾಕ್ಟ್ಲಿ ಈಸ್. ಅಂದರೆ 1000ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ ಅದು 45ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತದೆ ಅಂತ ಕೇಳಲಾಗ್ತಾಯಿದೆ. ಹೌದಾ? ಸೊ ಮೊದಲಿಗೆ ಕ್ವಶನಲ್ಲಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಅದಕ್ಕೆ ನಾನು ಕನ್ನಡ ಮೀಡಿಯಮ್ನಲ್ಲಿ ಇರೋರು ಕನ್ನಡ ಮೀಡಿಯಮ್ನಲ್ಲಿ ಮತ್ತು ಇಂಗ್ಲೀಷ್ ಮೀಡಿಯಮ್ನಾಗಿರೋರು ಇಂಗ್ಲೀಷ್ ಮೀಡಿಯಮ್ನಲ್ಲಿ, ಸೊ ಎರಡನ್ನೂ ಕೂಡ ಇಲ್ಲಿ ಕ್ವಶನ್ಸನ್ನು ತಾವು ನೋಡ್ಬೋದು. ಓಕೆ, ಕನ್ನಡ ಟೈಪಿಂಗಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ. ನೋಡಿ, ಒಂದು ಸಂಖ್ಯೆಯು 45ರಿಂದ ಪೂರ್ಣವಾಗಿ ಭಾಗವಾಗುವುದಾದರೆ ಆ 1000ಕ್ಕೆ ಸೇರಿಸಬಹುದಂಥ ಒಂದು ಚಿಕ್ಕ ಸಂಖ್ಯೆ ಎಷ್ಟು ಅಂದರೆ 1000ಕ್ಕೆ ನಾವು ಎಷ್ಟು ಸಂಖ್ಯೆಯಲ್ಲಿ ಸೇರಿಸಿದಾಗ ಆ ಒಂದು ಸಂಖ್ಯೆ 45ರಿಂದ ಡಿವೈಡ್ ಆಗುತ್ತದೆ ಅಂತೇಳಿ ಕೊಡಲಾಗಿದೆ. ಅಂದರೆ ಏನು ಮಾಡ್ತೀವಿ ನಾವು? ಸೊ ಮೊದಲಿಗೆ 1000ವನ್ನು 45ರಿಂದ ಡಿವೈಡ್ ಮಾಡಬೇಕು, ಅಲ್ಲಿ ಶೇಷ ಎಷ್ಟು ಉಳಿಯುತ್ತೆ ರಿಮೈಂಡರ್ ಅಂತ ನೋಡ್ಕೋಬೇಕು. ಓಕೆ, ಹಾಗಾದ್ರೆ ನೋಡಿ, 1000ವನ್ನು ನಾವು 45ರಿಂದ ಭಾಗಿಸಿದಾಗ ಅದು ಎಷ್ಟು ಬಾರಿ ಡಿವೈಡ್ ಆಗುತ್ತದೆ ಅಂತ ನೋಡ್ಬೇಕಿಲ್ಲಿ. ಸೊ 45 2 ಎಷ್ಟಾಯಿತು? 90. ಹೌದಾ? ಸೊ 10 ರಿಮೈಂಡರ್, ಅಗೇನ್ ಕ್ಯಾರಿ ಫಾರ್ವರ್ಡ್ 0. ನೆಕ್ಸ್ಟ್ ನೋಡಿ, ಮತ್ತೆ 45ರಲ್ಲಿ 90. ಸೊ ಅಗೇನ್ ರಿಮೈಂಡರ್ 0. ಸೊ ಅಂದರೆ ನಿಮಗೆ 1000ಕ್ಕೆ 45ರಿಂದ ಡಿವೈಡ್ ಮಾಡಿದಾಗ ಅದು 22 ಬಾರಿ ಡಿವೈಡ್ ಆಗುತ್ತದೆ, ಮತ್ತು 10 ನಮಗೆ ಏನಾಗುತ್ತೆ ಇಲ್ಲಿ ರಿಮೈಂಡರ್ ಅಂದರೆ ಎಕ್ಸ್ಟ್ರಾ ಉಳಿಯುವಂಥದ್ದು. ಸೊ ಎಕ್ಸ್ಟ್ರಾ ಅಂದ್ರೇನು? ಇನ್ನು ಇದಕ್ಕೆ ನಾವು ಎಷ್ಟು ಸೇರಿಸಿದಾಗ ಅದು 45ರಿಂದ ಡಿವೈಡ್ ಆಗುತ್ತದೆ ಅಂತೇಳಿ. ಹಾಗಾದರೆ 45ರಿಂದ ಅದು ಡಿವೈಡ್ ಆಗಬೇಕಾದ್ರೆ ಏನು ಮಾಡ್ತೀವಿ ನಾವು? 45ರಲ್ಲಿ ಮೈನಸ್ ಶೇಷವನ್ನು ಕಳಿಬೇಕು. ಅಂದರೆ ಎಷ್ಟು ಉಳಿತು ನಮಗೆ ಇಲ್ಲಿ? 35. ಅಂದರೆ ಈ 10 ಉಳಿದಿದ್ರಲ್ಲಿ ಇನ್ನು 35ಅನ್ನು ಸೇರಿಸಿದಾಗ, ಅರ್ಥಾತ್ ಈ 1000ಕ್ಕೆ ನಾವೇನು ಮಾಡ್ತೀವಿ? ಪ್ಲಸ್ 35ಅನ್ನು ಮಾಡಿದಾಗ ಎಷ್ಟಾಗುತ್ತೋ ಅಷ್ಟು ನಮಗೇನಿಲ್ಲಿ 45ರಿಂದ ಅದು ಡಿವೈಡ್ ಆಗುತ್ತದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆ, ಎಷ್ಟು ನೋಡಿ, ಒಂದು ವೇಳೆ ನಾವೇನಾದರೂ ಇಲ್ಲಿ 1035 ಅಂತ ಹೇಳಿ ತೆಗೆದುಕೊಂಡಾಗ ನಮಗೆ 45ರಿಂದ ಅದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ? ಎಸ್, ಅದು 22 ಬಾರಿ ಹೋಗಿರುತ್ತೆ. ಇಲ್ಲಿ 35ಅನ್ನು ಸೇರಿಸಿದಾಗ ನಮ್ಗೆ ಏನಾಗುತ್ತೆ? 23 ಬಾರಿ ಅದು ಡಿವೈಡ್ ಆಗುವಂಥದ್ದು. ನೋಡಿ, 45ರಲ್ಲಿ 90. ಸೊ ಕ್ಯಾರಿ 3 ಉಳಿತಿಲ್ಲಿ, ಇಲ್ಲಿ 1. ಹೌದಾ? ಸೊ ನೆಕ್ಸ್ಟ್ ಇಲ್ಲಿ 135 ಎಷ್ಟು ಆಯಿತು. ನೆಕ್ಸ್ಟು 45 3ಲೆ 135. ಸೊ ರಿಮೈಂಡರ್ ಅಗೇನ್ ಇಟ್ ಈಸ್ ನೌ 0. ಅಂದರೆ ಸೊ ಏನು ಮಾಡ್ತೀವಿ ನಾವು? ಬಂದಂಥ ರಿಮೈಂಡರ್ನಲ್ಲಿ ರಿಮೈಂಡರನ್ನು ಏನು ಮಾಡಬೇಕು? ಕೊಟ್ಟಂಥ ಡಿವೈಸರ್ನಿಂದ ಮೈನಸ್ ಮಾಡ್ಕೋಬೇಕು. ಅದು ಎಷ್ಟು ಕೊಡುತ್ತೆ ನಮಗಿಲ್ಲಿ ಅಷ್ಟು ನಾವು ಏನು ಮಾಡಬೇಕು? 1000ಕ್ಕೆ ಪ್ಲಸ್ ಆ್ಯಡ್ ಮಾಡಬೇಕು. ಅಂದಾಗ ಅದು ಎಷ್ಟಾಯ್ತು ನಮಗಿಲ್ಲಿ? 1035 ಆಗುತ್ತೆ. 1035 ಆದಾಗ ಮಾತ್ರ ಅದು 45ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತದೆ. ಅಂದರೆ 1000ಕ್ಕೆ 35ಅನ್ನು ಸೇರಿಸಿದಾಗ ನಮಗೆ ಏನು ಬರುತ್ತೋ ಅದು ಆನ್ಸರ್. ಅಂದರೆ ಸೇರಿಸಬೇಕಾದಂಥ ಸಂಖ್ಯೆ ಎಷ್ಟು ನಮಗಿಲ್ಲಿ? 35. 35ಅನ್ನು ಸೇರಿಸಿದಾಗ 45ರಿಂದ ಆ ಒಂದು ಸಂಖ್ಯೆ ಡಿವೈಡ್ ಆಗುವಂಥದ್ದು. ಓಕೆ, ಸೊ ಯಾವ ಸಂಖ್ಯೆ ಅಂತ ಕೇಳಿದಾಗ 1035 ಬರೀಬೇಕಾಗುತ್ತೆ. ಬಟ್ ನಮಗೆ ಯಾವ ಸಂಖ್ಯೆ ಅಂತ ಕೇಳಿದಾಗ ಎಷ್ಟನ್ನು ಸೇರಿಸಬೇಕು ಅಂತ ಕೇಳಿದಾರೆ. ಹಾಗಾಗಿ ಆನ್ಸರ್ ಎಷ್ಟು? 35ಅನ್ನು ಸೇರಿಸಿದಾಗ 1000ಕ್ಕೆ ಆ ನಂಬರ್ ಕಂಪ್ಲೀಟಾಗಿ ಡಿವೈಡ್ ಆಗುವಂಥದ್ದು. ಎಸ್, ಮುಂದಿನದಾಗಿ ನೋಡಿ ಕ್ವಶನ್ ನಂಬರ್ 7. ಪೇಷನ್ಸ್ ಇಟ್ಕೊಂಡು ಮೊದಲಿಗೆ ಎಕ್ಸಾಮ್ ಕೊಡ್ತಾಗ ಕ್ವಶನ್ ಪೇಪರನ್ನು ಸರಿಯಾಗಿ ಓದ್ಕೋಬೇಕು, ಆಮೇಲೆ ಆನ್ಸರ್ ಮಾಡೋದಕ್ಕೆ ರೆಡಿಯಾಗಿರ್ಬೇಕು. ಓಕೆ, ಎಸ್, ನೋಡಿ, ಇನ್ನೂ ನಿಮಗೆ ನಾನು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಶಾರ್ಟ್ ಟ್ರಿಕ್ ಆಗಲಿ, ಎಲ್ಲೆಲ್ಲಿ ಶಾರ್ಟ್ ಟ್ರಿಕ್ ಯೂಸ್ ಆಗುತ್ತೋ ಅಲ್ಲಿ ಕೂಡ ನಾನು ಹೇಳ್ತೀನಿ. ಅದೇ ರೀತಿ ನಿಮ್ಮೊಂದು ಸಾಲ್ವ್ ಮಾಡ್ತಕ್ಕಂಥ ಅಪ್ರೋಚ್ ಯಾವ ರೀತಿ ಇರಬೇಕು? ಯಾಕಂದರೆ ನಾವು ಟಿ.ಟಿನ ಸೊ ಯಾವುದೇ ರೀತಿ ಕೋಚಿಂಗಲ್ಲಿ ಒಂದೇ ಬಾರಿಯಲ್ಲಿ ನಾವು ಟಿ.ಟಿನ ಕ್ಲಿಯರ್ ಮಾಡಿದ್ದು. ಹೌದಾ? ಫಸ್ಟ್ ಟೈಮ್ 94 ಆಗಿತ್ತು, ಸೆಕೆಂಡ್ ಟೈಮಲ್ಲಿ 97 ಆಗಿದೆ.
ಸೊ ಈ ಕರ್ನಾಟಕ TET ಬರೆಯೋದಕ್ಕಿಂತ ಮುಂಚೆನೇ ನಮ್ಮದೇ CTET ಏನಾಗಿತ್ತು ವಿತೌಟ್ ಕೋಚಿಂಗ್ ಸ್ನೇಹಿತರೆ ನಾನು ಹೇಳ್ತಾ ಇರೋದು. ವಿತೌಟ್ ಕೋಚಿಂಗ್ ನಮ್ದು ಎಷ್ಟಾಗಿತ್ತು 92 ಸ್ಕೋರ್ ಆಗಿರುವಂಥದ್ದು. ಸೊ ಹಾಗಾಗಿ ಮೊದಲಿಗೆ ನಾನು ಯೂಸ್ ಮಾಡ್ತಕ್ಕಂಥ ಟಿಪ್ಸ್ಗಳನ್ನ ನಿಮಗೆ ಆಗಾಗ ಹೇಳ್ತಾ ಇರ್ತೀನಿ, ಅದನ್ನು ಕೂಡ ತಾವಿಲ್ಲಿ ಫಾಲೋ ಮಾಡ್ಕೊಳ್ಬೋದು ಮತ್ತು ನಿಮ್ಮದೇ ಆದ ವೇಯಲ್ಲಿ ಕೂಡ ನೀವು ತಯಾರಿಯನ್ನು ಮಾಡಬಹುದು. ಓಕೆ, ಎಷ್ಟು ನೋಡಿ ಕೊಟ್ಟಂಥ ಕ್ವಶನ್ ಇದೆ 4:61 4:62 ಪ್ಲಸ್ 4:63 ಪ್ಲಸ್ 4:64 ಈಸ್ ಡಿವಿಸಿಬಲ್ ಬೈ. ನೋಡಿ ಈ ರೀತಿಯ ಒಂದು ಎಕ್ಸ್ಪ್ರೆಷನ್ ಇದೆ, ಅದು ಯಾವ ನಂಬರ್ನಿಂದ ಡಿವೈಡ್ ಆಗ್ತದೆ ಅಂತ ಈಕ್ವಲ್ ಆಗಿದೆ. ಸೊ 3ರಿಂದ ಡಿವೈಡ್ ಆಗ್ತದ ಅಥವಾ 10ರಿಂದ ಆಗ್ತದ ಅಥವಾ 11ರಿಂದ ಆಗುತ್ತಾ ಅಥವಾ 11ರಿಂದ ಅದು ಡಿವೈಡ್ ಆಗುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಾದ್ರೆ ಏನು ಮಾಡಬೇಕು ನೋಡಿ, ಈ ರೀತಿಯ ಒಂದು ಪವರ್ನಲ್ಲಿ ಇರ್ತಕ್ಕಂಥ ಅಂದರೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇದು, ಹೌದಾ. ಸೊ ಪವರ್ನಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ಸ್ ನಿಮಗೆ ಕಂಪಲ್ಸರಿ ಪ್ರತಿ ವರ್ಷ ಕೇಳ್ತಾರೆ. ಓಕೆ, ನೋಡಿ ಈಗ ನಾ ಏನು ಕ್ವಶನ್ ಕೊಡ್ತೀನಿ ಇವೆಲ್ಲ ನಿಮಗೆ ಏನಿದೆ ಇಲ್ಲಿ ನಂಬರ್ ಸಿಸ್ಟಮ್ನ ಮೇಲೆ ಕೊಡ್ತಕ್ಕಂಥ ಕ್ವಶನ್ಗಳು. ಸೊ ಇಲ್ಲಿ ಯಾವುದೇ ರೀತಿ ನಿಮಗೆ ಕ್ವಶನ್ ಮಿಸ್ ಆಗೋದಿಲ್ಲ, ಕೆಲವು ರೀತಿ ಬೇರೆ ಆದರೂ ಕೂಡ ಸೊ ಅದೇ ಟೈಪಲ್ಲಿ ಕ್ವಶನ್ಸ್ಗಳು ನಿಮಗೆ ಮ್ಯಾಕ್ಸಿಮಮ್ ಬರ್ತವೆ ಸ್ನೇಹಿತರೆ. ಇಲ್ಲಾಂದ್ರೆ ನಾನು ಕಡಿಮೆ ಅಂದರೂ 40ರಿಂದ 50 ಈ ಒಂದು ನಂಬರ್ ಸಿಸ್ಟಮ್ ಮೇಲೆ ಕ್ವಶನ್ಸ್ನ ಕೊಡ್ತಾ ಇದ್ದೀನಿ. ಸೊ ಯಾರೂ ಕೂಡ ತಪ್ಪದೇ ಪ್ರತಿದಿನ ವಿಡಿಯೋಗಳನ್ನ ವೀಕ್ಷಣೆ ಮಾಡೋದ್ರ ಮೂಲಕ ತಮ್ಮ ಒಂದು ಲರ್ನಿಂಗನ್ನು ತಮ್ಮ ಒಂದು ಪ್ರಿಪ್ರೇಷನ್ನ ಗಟ್ಟಿಗೊಳಿಸೋದ್ರ ಕಡೆಗೆ ತಮ್ಮ ಒಂದು ನಿರತ ಇರಲಿ. ನೋಡಿ 4:61 4:62 ನೋಡಿ ಇದನ್ನು ಯಾವ ರೀತಿ ನಾವು ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ, ಸೊ 4 ಸಂಖ್ಯೆಗಳು ನಮಗೇನು ಕಾಮನ್ ಏನು ಕಾಣುತ್ತೆ ನಮಗಿಲ್ಲಿ 4:61 ಅನ್ನೋದು ಕಾಮನ್ ಕಾಣುತ್ತೆ. ಹಾಗಾದರೆ ಒಳಗಡೆ ಏನು ಉಳಿಯುತ್ತೆ ನಮಗಿಲ್ಲಿ ಫಸ್ಟ್ ಟರ್ಮ್ 1 ಉಳಿಯುತ್ತೆ ಪ್ಲಸ್ 4:1 ಪ್ಲಸ್ 4:2 ಪ್ಲಸ್ 4:3 ಅಂತ ಒಳಗಡೆ ಕಾಮನ್ ತೆಗೆದಾಗ ಉಳಿಯುವಂಥದ್ದು. ಯಾಕೆ 4:61 ಇದೆ ಇಲ್ಲಿ, 4:61 1 ಎಷ್ಟೈತೆ ನಮಗೆ ಮತ್ತೆ ಅದೇ ನಂಬರ್ ಸಿಗುತ್ತೆ. 4:61 ಪ್ಲಸ್ 4:1 ಅಂತ ನೋಡಿ, 4:61 ಪ್ಲಸ್ 4:1 ಅಂದರೆ A/m ಏನು ಇಂಟು A/n ಫಾರ್ಮುಲಾ ಹಚ್ತೀವಲ್ಲ. ಸೊ ಏನಾಗುತ್ತೆ ನಮಗೆ 4:61 ಪ್ಲಸ್ 1 ಅಂದಾಗ 4:62 ಆಗುವಂಥದ್ದು. ಸೊ ಯಾವುದರಿಂದ ಇದು ನಮಗೆ ನೇಮೇ ಬರುತ್ತೆ A/m ಇಂಟು A/n ಈಕ್ವಲ್ ಟು ಏನಾಗುತ್ತೆ ನಮಗೆ A/m ಪ್ಲಸ್ n, ಹೌದಾ. ಹಾಗೆ 61 ಪ್ಲಸ್ 1 ಅಂದರೆ 62. ಅದೇ ರೀತಿ ಥರ್ಡ್ ಟರ್ಮ್ ಇಲ್ಲಿ 4:61 ಮತ್ತು ಪ್ಲಸ್ 2 ಮಾಡಿದಾಗ ಎಷ್ಟಾಗುತ್ತೆ 63 ಆಗುತ್ತೆ. 4:61 ಪ್ಲಸ್ 4:3 ಮಾಡಿದಾಗ 4:64 ಅಂದರೆ ನಾವೇನು ಮಾಡ್ತೀವಿ ಇಲ್ಲಿ 4:61ನ ಕಾಮನ್ ಆಗಿ ಹೊರಗಡೆ ತೆಗೆದುಕೊತೀವಿ, ಉಳಿಯುವಂಥದ್ದು ರಿಮೈನಿಂಗ್. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಪವರ್ನಲ್ಲಿ ರಿಡಕ್ಷನ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ, ಹೌದಾ. ಹಾಗಾದರೆ ಇದನ್ನು ಯಾವ ರೀತಿ ಬರೀಬೋದು ನಾವಿಲ್ಲಿ 4:61 ನಾವು ಕಾಮನ್ ತೆಗೆದ ನಂತರ ಒಳಗಡೆ 1 ಪ್ಲಸ್ 4:1 ಪ್ಲಸ್ 4:2 ಪ್ಲಸ್ 4:3 ಅಂತ ರಿಮೈನಿಂಗ್ ಆಯಿತು, ಹೌದಾ. ಹಾಗಾದರೆ ಒಳಗಡೆ ಆನ್ಸರ್ ಎಷ್ಟಾಗುತ್ತೆ ನೋಡಬೇಕು ಇಲ್ಲಿ. ಸೊ 1 ಪ್ಲಸ್ 4:1 ಅಂದಾಗ 4 ಆಗುತ್ತೆ, ಪ್ಲಸ್ 4 ಸ್ಕ್ವೇರ್ ಅಂದರೆ 16 ಆಯಿತು, ಪ್ಲಸ್ 4 ಕ್ಯೂಬ್ ಅಂದರೆ 64 ಆಗುತ್ತದೆ ಸ್ನೇಹಿತರೆ, ಹೌದಾ. ಹಾಗಾದರೆ 4:16 ನೋಡಿ ಬ್ರಾಕೆಟ್ನಲ್ಲಿ ಇರತಕ್ಕಂಥ ಆನ್ಸರ್ ಎಷ್ಟಾಗುತ್ತೆ 64 ಪ್ಲಸ್ 16 ಪ್ಲಸ್ 4 ಪ್ಲಸ್ 1 ಟೋಟಲ್ ಎಷ್ಟಾಗುತ್ತೆ ನಮಗೆ 85, ಹೌದಾ. 1 ಪ್ಲಸ್ 4 5 ಪ್ಲಸ್ 16, ಹೌದಾ. 16 ಪ್ಲಸ್ 64 ಟೋಟಲ್ ಎಷ್ಟಾಗುತ್ತೆ ನಮಗೆ 85. ಹಾಗಾದ್ರೆ ನೋಡಿ 4:61 ಮತ್ತು 85 ನಡುವೆ ಏನಿದೆ ನಿಮಗೆ ಮಲ್ಟಿಪ್ಲಿಕೇಶನ್ ಯಾಕಂದರೆ ಬ್ರಾಕೆಟ್ ಇದೆ, ಹೌದಾ. ಸೊ ಇನ್ನು 4:61 ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ, 4:1 ಇದ್ದರೆ ಅದರ ಆನ್ಸರ್ ಎಷ್ಟಾಗುತ್ತೆ ನಮಗೆ 4 ಆಗುತ್ತೆ. ಅದೇ ರೀತಿ ಒಂದು ವೇಳೆ 4 ಸ್ಕ್ವೇರ್ ಇದ್ದಾಗ ಅದರ ಆನ್ಸರ್ ಎಷ್ಟಾಗುತ್ತೆ ನಮಗೆ 16 ಆಗುತ್ತೆ. ಅದೇ ರೀತಿ 4 ಕ್ಯೂಬ್ ಇದ್ದಾಗ ಎಷ್ಟಾಗುತ್ತೆ 64 ಆಗುತ್ತೆ ಸ್ನೇಹಿತರೆ. ಅಂದರೆ ಪವರ್ ನಮಗೆ ಆಡ್ ನಂಬರಲ್ಲಿ ಇದೆಯೋ ಅಥವಾ ಈವನ್ ನಂಬರಲ್ಲಿ ಇದೆ ಅಂತ ನೋಡ್ಕೋಬೇಕು ನಾವು, ಹೌದಾ. ಸಮ ಸಂಖ್ಯೆಯಲ್ಲಿ ಇದೆ, ಬೆಸ ಸಂಖ್ಯೆಯಲ್ಲಿ ಘಾತ ಚಿಹ್ನೆ ಇದೆ ಅಂತ ನೋಡಬೇಕು. ನೋಡಿ ಇಲ್ಲಿ 1 ಇದು ಕೂಡ ನಮಗೇನು ಬೆಸ ಸಂಖ್ಯೆ ಆಗಿದೆ, 3 ಇದು ಕೂಡ ಬೆಸ ಸಂಖ್ಯೆ. ಅಂದರೆ ಘಾತ ಸಂಖ್ಯೆಗಳು ನಮಗೆ ಬೆಸ ಸಂಖ್ಯೆ ಅಂದರೆ ಆಡ್ ನಂಬರಲ್ಲಿದ್ದಾಗ ನಮಗೆ ಯೂನಿಟ್ ಡಿಜಿಟಲ್ಲಿ ಸಿಗತಕ್ಕಂಥ ಸಂಖ್ಯೆ ಯಾವುದು 4 ಅನ್ನುವಂಥದ್ದು. ನೋಡಿ 4:1 ಮಾಡಿದಾಗ 4 ಸಿಗುತ್ತೆ, 4 ಕ್ಯೂಬ್ ಮಾಡಿದಾಗ ನಮಗೆ 64 ಸಿಗುವಂಥದ್ದು. ಅಂದರೆ ಸೊ ಪವರ್ ನಮಗೆ ಆಡ್ ನಂಬರ್ ಇದ್ದಾಗ ಯೂನಿಟ್ ಡಿಜಿಟಲ್ಲಿ ಸಿಗ್ತಕ್ಕಂಥ ಸಂಖ್ಯೆ ನಮಗೆ ಏನಾಗಿರುತ್ತೆ ಇಲ್ಲಿ 4 ಅಂತ ಬರ್ತಾ ಇದೆ. ಹಾಗಾದರೆ ಇದರ ಒಂದು ಆನ್ಸರ್ ಕೂಡ ನಮಗೆ ಯೂನಿಟ್ ಡಿಜಿಟ್ ಅಂದರೆ ಬಿಡಿ ಸ್ಥಾನದಲ್ಲಿ ಸಿಗ್ತಕ್ಕಂಥ ಸಂಖ್ಯೆ ಎಷ್ಟಾಗುತ್ತೆ, ಈ ಒಂದು 4:61 ಆನ್ಸರ್ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಸಿಗ್ತಕ್ಕಂಥ ಸಂಖ್ಯೆ ನಮ್ಗೆ ಏನಾಗಿರುತ್ತೆ ಇಲ್ಲಿ 4. ಸೊ 4 ಇಂಟು 85 ಅಂತ ಬರ್ತಾ ಇದೆ ನಮಗೆ, ಹೌದಾ. ಹಾಗಾದ್ರೆ ನೋಡಿ ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ, ಇಲ್ಲಿ ಕೂಡ ಬಿಡಿ ಸ್ಥಾನ 4 ಬಂದಿರುತ್ತೆ. ಸೊ 4 ಇಲ್ಲಿ ಎಷ್ಟಾಯ್ತು ನಿಮಗಿದು 20 ಆಯಿತು. ಸೊ 20 ಅಂದಾಗ
ಕೊನೆಯಲ್ಲಿ 0 ಬಂದಿದೆ. ಸೊ ಕೊನೆಯಲ್ಲಿ 0 ಬಂದಿದೆ ಅಂದರೆ ಕೊನೆಯಲ್ಲಿ 0 ಯಾವ ಸಂಖ್ಯೆಯಿಂದ ಭಾಗ ಹೋಗುವಂಥದ್ದು 10ರಿಂದ ಭಾಗು ಕಂಪಲ್ಸರಿ ಅದು ಹೋಗುತ್ತದೆ. ನಿಮಗೆ ಬಾಧ್ಯತೆಗಳ ನಿಯಮನ ನೀವು ಓದಿರ್ತೀರಿ. 10ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆ ನಮ್ಗೆ ಏನಾಗಿರ್ತವೆ ಕೊನೆಯಲ್ಲಿ ಬಿಡಿ ಸ್ಥಾನದಲ್ಲಿ 0ಯನ್ನು ಹೊಂದಿರುವಂಥದ್ದು. ಹಾಗಾಗಿ ಅದು ನಮ್ಮ ಆಪ್ಷನಲ್ಲಿ ಇದೆ ಅಂತ ನೋಡಿ. 2010 ಏನಾಗುತ್ತೆ ನಮಗೆ 0 ಕೊನೆಯಲ್ಲಿ ಬಂದಿದೆ ಅಂದರೆ ಅದು 10ರಿಂದ ಭಾಗ ಹೋಗುವಂಥದ್ದು. ನೋಡಿ ಇಲ್ಲಿ 3 ಇದೆ. ಸೊ 3 10ರಲ್ಲಿ ಭಾಗ ಹೋಗೋದಿಲ್ಲ 0ಯಲ್ಲಿ. ಅದೇ ರೀತಿ 11ರಿಂದನೂ ಪಾಸಿಬಿಲಿಟಿ ಇಲ್ಲ, 13ರಿಂದನೂ ಪಾಸಿಬಿಲಿಟಿ ಇಲ್ಲ, ಈ 3ರಿಂದನೂ ಪಾಸಿಬಿಲಿಟಿ ಇಲ್ಲ. ಸೊ ಓನ್ಲಿ ಒನ್ ಆನ್ಸರ್ ಇಸ್ ದೇರ್ 10. ಯಾಕಂದರೆ ಕೊನೆಯಲ್ಲಿ 0 ಬಂದಾಗ ಭಾಗ ಹೋಗ್ತಕ್ಕಂಥ ಸಂಖ್ಯೆ ಏನಾಗಿರುತ್ತೆ ನಮಗಿದೆ 10ರಿಂದ ಭಾಗ ಹೋಗುವಂಥದ್ದು. ಓಕೆ ಸ್ನೇಹಿತರೆ, ಈ ರೀತಿ ನಾವೇನು ಮಾಡಬೇಕು ಈ ಘಾತ ಸಂಖ್ಯೆಯನ್ನು ಒಂದು ಘಾತಾಂಕ ನಿಯಮಗಳನ್ನ ಅನುಸರಣೆ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದನ್ನು ಲೆಕ್ಕ ಮಾಡ್ತಾ ಕೊಡೋಕೆ ಹೋಗೋದಿಲ್ಲ. ಅದಕ್ಕೆ ಅದೇ ರೀತಿ ಆದ ಶಾರ್ಟ್ ಟ್ರಿಕ್ಗಳಿರ್ತವೆ. ಅವುಗಳನ್ನ ನೀವು ನನ್ನ ಕ್ಲಾಸ್ನಲ್ಲಿ ಪ್ರತಿದಿನ ಎಂಗೇಜ್ ಆದರೆ ನಿಮಗೆ ಪ್ರತಿಯೊಂದು ನೇರವಾಗಿ ಅದೇ ಕ್ವಶನ್ ಬರ್ತಿದ್ರು ಕೂಡ ಆ ರೀತಿ ಬಂದಾಗ ಮತ್ತೆ ಬೇರೆ ಕ್ವಶನ್ಗಳು ನೀವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತಕ್ಕಂಥ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗುವಂಥದ್ದು. ಎಸ್ ನೋಡಿ, ಮುಂದಿನದಾಗಿ ಕ್ವಶನ್ ನಂಬರ್ 8. A tree increases annually by 1/8 of its height. By how much will it increase after 2 years if it stands today 64 cm high? ನೋಡಿ, ಕನ್ನಡದಲ್ಲಿ ಕೊಟ್ಟಿದ್ದೇನೆ ಅದನ್ನು ಕೂಡ. ಒಂದು ಮರವು ವಾರ್ಷಿಕವಾಗಿ ಅದರ ಎತ್ತರದ 1/8ರಷ್ಟು ಹೆಚ್ಚಾಗುತ್ತದೆ ಎಂದು ಅದು 64 ಸೆಂಟಿಮೀಟರ್ ಎತ್ತರವಿದ್ದರೆ 2 ವರ್ಷಗಳ ನಂತರ ಅದು ಎಷ್ಟು ಹೆಚ್ಚಾಗಿರುತ್ತದೆ? ಅಂದರೆ ಒಂದು ಗಿಡ ಇದೆ, ಅದರ ಹೈಟ್ ಎಷ್ಟಿದೆ ನಮಗೆ ಸದ್ಯಕ್ಕೆ 64 ಸೆಂಟಿಮೀಟರ್ ಅಂತ ಕೊಡಲಾಗ್ತಿದೆ. ಸೊ ಒಂದು ವರ್ಷಕ್ಕೆ ಅದರ ಹೈಟ್ ಎಷ್ಟು ಹೆಚ್ಚಾಗುತ್ತದೆ ಅಂದರೆ ಎಷ್ಟಿದೆಯೋ ಅದರಲ್ಲಿ 1/8 ನಮಗೇನಾಗಿರುತ್ತದೋ ಅದರ ಒಂದು ಹೈಟ್ ಒಂದು ವರ್ಷಕ್ಕೆ ಹೆಚ್ಚಾಗುವಂಥದ್ದು. ಹಾಗಾದರೆ ಆಫ್ಟರ್ 2 ಇಯರ್ಸ್ ಅಂದರೆ 2 ವರ್ಷಗಳ ನಂತರ ಅದರ ಒಂದು ಹೈಟ್ ಎಷ್ಟು ಎತ್ತರವಾಗಿರ್ತದೆ ಅಂತ ಕೇಳಿದ್ದಾರೆ. ಎಸ್ ನೋಡಿ ಯಾವ ರೀತಿ ಬಿಡಿಸ್ತಾರೆ ಅಂತೇಳಿ. ಮೊದಲಿಗೆ ಕೊಟ್ಟಂಥದ್ದು ಏನಿದೆ ಗಿವನ್ ನಮಗಿದೆ. ಸೊ ಇವತ್ತಿನ ದಿನಕ್ಕೆ ಅದು 64 ಸೆಂಟಿಮೀಟರ್ ಹೈಟ್ ಇದೆ. ಅದರ 1/8 ಅಂದರೆ ಒಂದನೇ ವರ್ಷಕ್ಕೆ ಎಷ್ಟು ಹೆಚ್ಚಾಗುತ್ತೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಮೊದಲಿಗೆ ಎಷ್ಟಿದೆ 64ನಲ್ಲಿ ಪ್ಲಸ್ ಎಷ್ಟು ಒಂದು ವರ್ಷಕ್ಕೆ ಅದು ಎಷ್ಟು ಹೈಟ್ ಬೆಳೆಯುತ್ತೆ ಅದನ್ನು ನಾವು ಪ್ಲಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಈಗ ಇರುವಂಥದ್ದು ಪ್ಲಸ್ ಒಂದು ವರ್ಷದ ನಂತರ ಅಂದರೆ 1/8 ಆಫ್ 64 ಸೆಂಟಿಮೀಟರ್. ಸೊ ಮೊದಲಿಗೆ ಎಷ್ಟಿತ್ತು 64, ಅದರ 1/8 ಒಂದು ಏನು ಮಾಡ್ತೀವಿ ಎಂಟು ಮಾಡ್ಕೊಳ್ತೀವಿ. ಸೊ 8 1 ಜಾ 8 8 ಜಾ. ಹಾಗಾದ್ರೆ ನೋಡಿ ಎಷ್ಟು ಎತ್ತರ ಆದಂಗತ್ತಿದೆ. ಮೊದಲಿಗೆ 64 ಸೆಂಟಿಮೀಟರ್ ಇತ್ತು, ಒಂದು ವರ್ಷದ ನಂತರ ಇದಂತೂ 8 ಸೆಂಟಿಮೀಟರ್ ಜಾಸ್ತಿ ಆಗಿರುತ್ತೆ. ಸೊ 64 + 8 ಅಂದರೆ ಎಷ್ಟೈತಿ ಇಲ್ಲಿ 72 ಸೆಂಟಿಮೀಟರ್ ಒಂದು ವರ್ಷದ ನಂತರ ಸಿಗುವಂಥ ಆ ಒಂದು ಗಿಡದ ಹೈಟ್ ಆಗಿರುತ್ತೆ. ಸೊ ಒಂದು ವರ್ಷದ ನಂತರ 72 ಸೆಂಟಿಮೀಟರ್ ಆಯಿತು. ಮತ್ತೆ ಏನು ಮಾಡ್ತೀವಿ ಎರಡನೇ ವರ್ಷಕ್ಕೆ ಅದರ 1/8 ತೆಗೆದುಕೊಳ್ಬೇಕು. ಹೌದಾ? ಸೊ 2 ವರ್ಷನೂ 64ಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡೋದಲ್ಲ. ಸೊ ಒಂದು ವರ್ಷದ ನಂತರ ಅದು ಎಷ್ಟಾಗಿರುತ್ತೋ ಅದಕ್ಕೆ ಮತ್ತೆ 1/8 ತೆಗೆದುಕೊಳ್ಬೇಕಿದೆ. ಹಾಗಾದ್ರೆ ನೋಡಿ 8 1 8 8 9 72. ಹೌದಾ? ಸೊ ಹಾಗಾದ್ರೆ ಏನು ಮಾಡ್ತೀವಿ ಎರಡನೇ ವರ್ಷದಲ್ಲಿ 72 ಇತ್ತು ಒಂದು ವರ್ಷದ ನಂತರ ಪ್ಲಸ್ ಮತ್ತೆ ಏನು ಮಾಡ್ತೀವಿ ಎರಡನೇ ವರ್ಷಕ್ಕೆ 9 ಸೆಂಟಿಮೀಟರ್ ಅದರ ಹೈಟ್ ಆಗಿರುತ್ತೆ. ಸೊ 72 + 9 ಅಂದರೆ ಎಷ್ಟಾಯಿತು ಟೋಟಲ್ ಆಗಿ 2 ವರ್ಷದ ನಂತರ 81 ಸೆಂಟಿಮೀಟರ್ ಹೈಟ್ ಸಿಗುವಂಥದ್ದು. ಓಕೆ ನೋಡಿ ಎಷ್ಟನೇ ಆಪ್ಷನ್ ಇದೆ ನಮಗಿಲ್ಲಿ ಡಿ ಆಪ್ಷನ್ 81 ಸೆಂಟಿಮೀಟರ್ ಹೈಟ್ ಇದೆ. ಅಂದರೆ 1/8 ಒಂದು ವರ್ಷಕ್ಕೆ ಅದು ಹೆಚ್ಚಾದರೆ 2 ವರ್ಷದ ನಂತರ ಆ ಒಂದು ಗಿಡದ ಎತ್ತರ ಎಷ್ಟು ಹೆಚ್ಚಾಗಿರುತ್ತೆ ಮೊದಲನೆಯಕ್ಕಿಂತ 81 ಸೆಂಟಿಮೀಟರ್ ಗಿಡ ಬೆಳೆದಿರುವಂಥದ್ದು. ಓಕೆ ಎಸ್ ನೋಡಿಲಿ ನಾವೇನು ಮಾಡ್ತೀವಿ 2 ವರ್ಷನೂ 64ಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹೌದಾ? ಸೊ 64 1/8 ಮತ್ತು ಎರಡನೇ ವರ್ಷಕ್ಕೆ ಮತ್ತೆ 64 1/8. ಸೊ ಆ ರೀತಿ ಮಾಡೋದಲ್ಲ, ಒಂದು ವರ್ಷದ ನಂತರ ಅದು ಎಷ್ಟಾಗಿರುತ್ತೋ ಅದರ ಮೇಲೆ ಮತ್ತು 1/8 ನಾವು ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲಿ. ಎಸ್ ಮುಂದಿನ ನೋಡಿ ಕ್ವಶನ್ ನಂಬರ್ 9. ನೋಡಿ ಇದು ನಿಮಗೆ ಆ್ಯಕ್ಚುಲಿ ಪೇಪರ್ 1ನಲ್ಲಿ ಬರ್ತಕ್ಕಂಥ ಕ್ವಶನ್ ಇದು. ಓಕೆ ನೋಡಿ ಇದು ಏನಿದೆ ಬಾರ್ ಸಂಖ್ಯೆ ಮೇಲೆ ಕೇಳಿರುವಂಥದ್ದು 0.11 ಬಾರ್ ಪ್ಲಸ್ 0.22 ಬಾರ್. ಸೊ ಪೇಪರ್ 1 ಅಂದರೆ ಡೇಟ್ ಆದವ್ರಿಗೆ ಈ ಒಂದು ಲೆಕ್ಕಗಳು ಅವರಿಗೆ ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ನೋಡಿ 0.11 ಬಾರ್ ಪ್ಲಸ್ 0.22 ಬಾರ್ ಅಂತ ಇದೆ. ಅಂದರೆ 0.11 ಬಾರ್ ಅಂದರೆ ನಮಗಿಲ್ಲಿ ದಿಸ್ ಈಸ್ ಈಕ್ವಲ್ ಟು 0.11111 ಅಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿರುತ್ತೆ. ಇದನ್ನು ನಾವೇನು ಹೇಳ್ತೀವಿ ಇರ್‌ರ್ಯಾಷನಲ್ ನಂಬರ್ ಅಂತ ಹೇಳಿ ಕರಿತೀವಿ. ಅಂದರೆ ಡೆಸಿಮಲ್ ನಂಬರಲ್ಲಿ ಕೂಡ ಏನಾಗೋದಿಲ್ಲ ಸ್ಟಾಪ್ ಆಗೋದಿಲ್ಲ. ಸೊ ಸಾರಿ ಇದನ್ನು ನಾವೇನು ಹೇಳ್ತೀವಿ
ಟರ್ಮಿನೇಟಿಂಗ್ ರ್ಯಾಷನಲ್ ನಂಬರ್ ಅಂತ ಹೇಳೋದಿಲ್ಲ, ಏನು ಹೇಳ್ತೀವಿ, ನಾನ್ ಟರ್ಮಿನೇಟಿಂಗ್ ರಿಪೀಟೆಡ್ ರ್ಯಾಷನಲ್ ನಂಬರ್ ಅಂತ ಕರಿತೀವಿ ನಾವು. ಹೌದಾ? ಸೊ ಅದೇ ಸಂಖ್ಯೆ ನಮ್ಗೆ ಏನಾಗುತ್ತೆ ಮತ್ತೆ ಮತ್ತೆ ಪುನರಾವರ್ತನೆಗೊಳ್ಳುವಂಥದ್ದು ಅಂದರೆ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಓಕೆ, ಅದೇ ರೀತಿ 0. ಇದೆ ನಮಗೆ 2 ಬಾರ್ ಅಂದರೆ ಹೇಗೆ ಬರೀತೀವಿ, 0.2222 ಇದೇ ರೀತಿ ಕಂಟಿನ್ಯೂಸ್ ಆಗಿ ಹೋಗುತ್ತೆ ಅದು. ಹೌದಾ? ಸೊ ಹಾಗಾದರೆ ನೋಡಿ, ಒಂದು ಫಾರ್ಮಲ್ ಮೆಥಡ್ ನಮಗೆ ಹೆಂಗೆ ಬಳಸ್ತೀವಿ ಕ್ಯಾಲ್ಕುಲೇಷನ್ ಮಾಡ್ಕೋದ್ರೆ 0.11 ಈಕ್ವಲ್ ಟು ಏನಂತ ನಮಗೆ 0.111 ಅಂತ ಬರಿತೀವಿ. ಅದೇ ರೀತಿ 0.22 ಇರೋದನ್ನು ಹೇಗೆ ಬರಿತೀವಿ, 0.2222 ಕಂಟಿನ್ಯೂಯೇಷನ್. ಹೌದಾ? ಸೊ ಎರಡು ನಂಬರ್ ಮೇಲೆ ಬಾರ್ ಇದ್ದಾಗ ಅದನ್ನು ನಾವು ಏನು ಮಾಡ್ತೀವಿ, ಮಲ್ಟಿಪ್ಲೈ ಬೈ 10 ಮಾಡ್ಕೊಳ್ಬೇಕು. ಸೊ ಇಫ್ ವಿ ಕನ್ಸಿಡರ್ ಇಟ್ ಆಸ್ ಎಕ್ಸ್ ಆ್ಯಂಡ್ ವಿ ಕನ್ಸಿಡರ್ ಇಟ್ ಆಸ್ ವೈ. ಓಕೆ, ಸೊ 10 ಟೈಮ್ಸ್ ಎಕ್ಸ್ ಅಂದರೆ ನಮಗೆ ಏನಾಗುತ್ತೆ ಇಲ್ಲಿ 1.111 ಈ ರೀತಿ ಕಂಟಿನ್ಯೂಸ್ ಆಗುತ್ತೆ. ಅದೇ ರೀತಿ ಇಲ್ಲಿ 10 ಟೈಮ್ಸ್ ವೈ ಅಂದರೆ ಏನಾಗುತ್ತೆ ನಮಗೆ ಇಲ್ಲಿ, ಸೊ 2.222 ಕಂಟಿನ್ಯೂಷನ್ ಆಗುವಂಥದ್ದು. ಸೊ ಈಗ ಏನು ಮಾಡ್ತೀವಿ, 10x - x ಈಕ್ವಲ್ ಟು ಅಂದರೆ 10xನ ಏನು ತೊಗೊಂಡಿರ್ತೀವಿ ಅದರ ಜೊತೆಗೆ ಓಕೆ ಒಂದು ನಿಮಿಷ, ಸಾರಿ, ಇಲ್ಲಿ ಎರಡು ಸಂಖ್ಯೆಗಳ ಮೇಲೆ ನಮಗೇನಿದೆ 1 ರಿಪೀಟ್ ಆಗಿದೆ ಅಂದರೆ ಅಲ್ಲಿ ನಾವೇನು ಮಾಡ್ತೀವಿ, 3 × 1 ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿದ್ರೆ ಏನು ಮಾಡ್ತೀವಿ, ಇಂಟು 100 ಮಾಡ್ಕೊಳ್ಬೇಕು. ಅದನ್ನು ಕೂಡ ಹೇಳ್ತೀನಿ ನೋಡಿದೆ. 0.1 ಬಾರ್ ಇಷ್ಟೇ ಕೊಟ್ಟಿದ್ರೆ ಇಂಟು 10 ಮಾಡ್ಕೋಬೇಕು. 0.11 ಅಂದರೆ ಎರಡು ಸಂಖ್ಯೆ ಮೇಲೆ ಏನಾದರೂ ಬಾರ್ ಇದ್ದರೆ ಅದಕ್ಕೆ ಇಂಟು 100 ಮಾಡಬೇಕು. 3 ಸಂಖ್ಯೆಗಳ ಮೇಲೆ ಏನಾದರೂ ಅದನ್ನು ಬಾರ್ ಕೊಟ್ಟಿದ್ರೆ ಇಂಟು 1000 ಮಾಡ್ಬೇಕು ಸ್ನೇಹಿತರೆ. ಓಕೆ, ಇದು ಕೂಡ ತಮಗೆ ಗೊತ್ತಿರಲಿ. ಹಾಗಾದರೆ ಏನು ಬರೆದಿದ್ನ, ಸೊ ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡಾಗ ಇದನ್ನು y ಅಂತ ಹೇಳಿ ತೆಗೆದುಕೊಂಡಾಗ ಏನು ಬರೀತೀವಿ ಇಲ್ಲಿ, 100x ಈಕ್ವಲ್ ಟು ಏನಾಗುತ್ತೆ ನಮಗೆ ಇಲ್ಲಿ 11.11 ಕಂಟಿನ್ಯೂಷನ್ ಆಗುತ್ತೆ. ಅದೇ ರೀತಿ ಎರಡನೇದಾಗಿ 100y ಅಂತ ಹೇಳಿ ತೆಗೆದುಕೊಂಡಾಗ ಅದನ್ನು ಕೂಡ ಯಾವ ರೀತಿ ಬರೀತೀವಿ, 23.222 ಕಂಟಿನ್ಯೂಷನ್ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು, 100x - x. ಸ್ನೇಹಿತರೆ ಇದಕ್ಕೆ ನಾನು ಶಾರ್ಟ್ ಟ್ರಿಕ್ಕನ್ನು ಕೂಡ ಹೇಳ್ತೀನಿ, ಅಲ್ಲಿವರೆಗೆ ತಾವು ಮೊದಲಿಗೆ ಫಾರ್ಮಲ್ ಮೆಥಡನ್ನು ನೋಡ್ಕೊಳ್ಬೇಕು. ನೋಡಿ, 100x - x ಈಕ್ವಲ್ ಟು ಏನು ಬರೀತೀವಿ, 11.11 ಮೈನಸ್ 0.11 ಕಂಟಿನ್ಯೂಷನ್. ಅದೇ ರೀತಿ ಇಲ್ಲಿ 100y - y ಈಕ್ವಲ್ ಟು 22.22 ಮೈನಸ್ ಏನು ಬರೀತೀವಿ, 0.22 ಕಂಟಿನ್ಯೂಷನ್ ಇದೆ. ಸೊ ಇದರಲ್ಲಿ ಇದನ್ನು ಮೈನಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಎಷ್ಟು ವ್ಯಾಲ್ಯೂ ಇಲ್ಲಿ, ಸೊ ಇದು ನೋಡಿ 1 ಕ್ಯಾನ್ಸಲ್ ಆಗುತ್ತೆ, ಇದು ಕೂಡ 1 ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂಥದ್ದು 11 ಮಾತ್ರ ಇಲ್ಲಿ ಉಳಿಯುವಂಥದ್ದು. ಅದೇ ರೀತಿ ಇಲ್ಲೂ ಕೂಡ ನಮ್ಗೆ ಏನಾಗುತ್ತೆ, ಈಗ 100y - y ಅಂದರೆ 99y ಈಕ್ವಲ್ ಟು ಇಲ್ಲಿ ಕೂಡ ಮೈನಸ್ ಮಾಡಿದಾಗ ಏನಾಗುತ್ತೆ, ಡೆಸಿಮಲ್ ನಂಬರ್ನಿಂದ ಆಚೆಗಿರತಕ್ಕಂಥ ಸಂಖ್ಯೆಗಳು ಹೋಗ್ತವೆ, ಉಳಿಯೋದು ಕೇವಲ 22. ಇಲ್ಲಿ ಕೂಡ 99x ಈಕ್ವಲ್ ಟು 11 ಅಂತೇಳಿ. ಹಾಗಾದರೆ x ಈಕ್ವಲ್ ಟು ಏನಾಗುತ್ತೆ ನಮಗೀಗ 11/99. ಇಲ್ಲಿ ಕೂಡ y ಈಕ್ವಲ್ಸ್ ಟು 22/99 ಆಗುತ್ತೆ. ಹಾಗಾದರೆ ಶಾರ್ಟ್ ಟ್ರಿಕ್ ಅಂತ ಹೇಳಿದ್ನಲ್ಲ, ಅದನ್ನು ಯಾವ ರೀತಿ ಬರಿತೀವಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ನೇರವಾಗಿ ನಾವು ಈ ರೀತಿ ಬಾರ್ ಸಂಖ್ಯೆ ಮೇಲೆ ಒಂದು ಕ್ವಶನ್ ಬಂದಾಗ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಇದು ನೋಡ್ಕೊಳ್ಬೇಕು. ಎಷ್ಟು ಸಂಖ್ಯೆಯ ಮೇಲೆ ಬಾರ್ ಸಂಖ್ಯೆನ ಕೊಟ್ಟಿದ್ದಾರೆ, ಎರಡು ಸಂಖ್ಯೆ ಮೇಲೆ ಬಾರ್ ಸಂಖ್ಯೆ ಇದೆ. ಹಾಗಾದರೆ ಕೊಟ್ಟಂಥ ಸಂಖ್ಯೆನ ಬರೆದುಕೊಂಡ್ಬಿಟ್ಟು ಕೆಳಗಡೆ 99 ತೆಗೆದುಕೊಳ್ಬೇಕು ಇಲ್ಲಿ ಸಿಂಪಲ್ ಆಗಿ. ಪ್ಲಸ್ ಇಲ್ಲಿ ಕೂಡ ಎರಡು ಸಂಖ್ಯೆ ಮೇಲೆ ಬಾರ್ ಸಂಖ್ಯೆನ ಕೊಡಲಾಗಿದೆ, ಅಂದರೆ ಕೊಟ್ಟಂಥ ಸಂಖ್ಯೆ 22, ಕೆಳಗಡೆ ಏನು ಮಾಡಬೇಕು 99 ಬರೀಬೇಕು. ಒಂದು ವೇಳೆ ನಿಮಗೇನಾದರೂ ಒಂದೇ ಸಂಖ್ಯೆ ಮೇಲೆ ಏನಾದರೂ ಬಾರ್ ಕೊಟ್ಟಿದ್ರೆ ಆವಾಗ ಏನು ಮಾಡ್ತೀರಾ, 2/9 ಒಂದೇ ಸರಿ 9 ಬರೀಬೇಕು. ಎರಡು ಸಂಖ್ಯೆ ಮೇಲೆ ಬಾರ್ ಕೊಟ್ಟಿದ್ರೆ 2 9ಗಳನ್ನ ಬರ್ಕೊಳ್ಬೇಕಿಲ್ಲಿ. ಓಕೆ, ಒಂದು ವೇಳೆ ನೋಡಿ, ಸೊ 0.12 2 ಮೇಲೆ ಅಷ್ಟೇ ಬಾರ್ ಇದ್ದರೆ ಅವಾಗ ಹೇಗೆ ಬರೀತೀರಾ, ಕೊಟ್ಟಂಥ ಸಂಖ್ಯೆ 1 2 ಇದೆ, ಎಷ್ಟು ಸಂಖ್ಯೆ ಮೇಲೆ ಬಾರ್ ಇದೆ, ಕೆಲವು ಒಂದು ಸಂಖ್ಯೆ ಮೇಲೆ ಬಾರ್ ಇದೆ. ಹಾಗಾದರೆ ಎಷ್ಟು ಸಂಖ್ಯೆ ಮೇಲೆ ಬಾರ್ ಸಂಖ್ಯೆನ ಕೊಟ್ಟಿಲ್ಲ, ಇಲ್ಲಿ ಒಂದು ಸಂಖ್ಯೆನ ಬಾರ್ ಸಂಖ್ಯೆನ ಕೊಟ್ಟಿಲ್ಲ. ಹಾಗಾದರೆ ಅದಕ್ಕೆ ಏನು ಮಾಡಬೇಕು, 1 0ನ ತೆಗೆದುಕೊಳ್ಬೇಕು. ಬಟ್ ನಮಗೆ ಇವಾಗ ಕೊಟ್ಟಿದ್ದು ಎರಡು ಸಂಖ್ಯೆ ಮೇಲೆ ಬಾರ್ ಸಂಖ್ಯೆನ ಕೊಟ್ಟಿದ್ದಾರೆ. ಹಾಗಾದರೆ ಅದನ್ನು ಯಾವ ರೀತಿ ಬರಿತೀವಿ ಇಲ್ಲಿ, 99. ನೋಡಿ, ಎರಡನ್ನೂ ಅಡಿಷನ್ ಮಾಡಿದಾಗ ನಮ್ಗೆ ಏನು ಸಿಗುವಂಥದ್ದು, ಬೇಸ್ ಸಂಖ್ಯೆ ಸೇಮ್ ಇದೆ. ಹಾಗಾದರೆ ನ್ಯೂಮರೇಟರ್ನಲ್ಲಿ ಏನು ಮಾಡ್ತೀವಿ, 22 + 11 ವಿಲ್ ಬಿ ಈಕ್ವಲ್ ಟು 33
3 33 1 ಜಾ 33 3 ಜಾ ನೋಡಿ ಮತ್ತೇನಿದೆ ಇಂಟು 3 ಅಂತ ಕೊಡಲಾಗಿದೆ. ಸೊ ಇಂಟು ಏನು ಮಾಡ್ತೀವಿ 3 ಮಾಡ್ಕೊಂಡಾಗ ಬರ್ತಕ್ಕಂಥ ಆನ್ಸರ್ ನಿಮ್ಗೆ ಎಷ್ಟಾಗುತ್ತೆ 3 1 ಜಾ 3 1 ಜಾ ಈಕ್ವಲ್ ಟು 1. ಎಷ್ಟನೇ ಆನ್ಸರ್ ಇದಿಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್. ನೋಡಿ ಈ ಒಂದು ವಿಡಿಯೋದ ಲಾಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಫಾಲೋವಿಂಗ್ ಈಕ್ವೇಶನ್ ಈಸ್. ನೋಡಿ ಇಲ್ಲಿ ಕೂಡ ಅದೇ ರೀತಿ ಬಾರ್ ಸಂಖ್ಯೆ ಮೇಲೆ ಕೇಳ್ತಕ್ಕಂಥ ಕ್ವಶನ್ ಇದೆ. ಎಕ್ಸ್ನ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ಕೇಳಿರುವಂಥದ್ದು. ಇಲ್ಲಿ ನೋಡಿ ಇಲ್ಲಿ ನಿಮಗೆ ಸ್ಮಾಲ್ ಕಾಣ್ತಾ ಇರ್ಬೋದು 0.3 ಅಂತ ಏನಿದೆ 0.3 ಮೇಲೆ ಒಂದು ಸಣ್ಣ ಚುಕ್ಕಿಯನ್ನು ಕೊಡಲಾಗಿದೆ ಇಲ್ಲಿ. ಹೌದಾ, ತಾವು ಗಮನಿಸ್ಬೋದು ಇಲ್ಲಿ ಒಂದು ಸಣ್ಣ ಚುಕ್ಕಿಯನ್ನು ಕೊಡಲಾಗಿದೆ. ಇಲ್ಲಿ ಕೂಡ ಎಲ್ಲ ಕಡೆ ಬರಬೇಕು ಅದು. ಸೊ ಹಾಗೆ ಕೊಟ್ಟರು ಕೂಡ ಅದು ಮೀನಿಂಗ್ನಲ್ಲಿ ಬಾರ್ ಸಂಖ್ಯೆ ಕೊಟ್ಟಾಗೆ. ಈಗ ಲಾಸ್ಟ್ ಇನ್ನೊಂದು ಕ್ವಶನ್ ಬಿಡಿಸಿದ್ವಿ, ಅದೇ ರೀತಿಯಲ್ಲಿ ಕೂಡ ಬಾರ್ ಸಂಖ್ಯೆನ ಕೊಟ್ಟಾಗೆ. ನೋಡಿ ಇಲ್ಲಿ ಕೂಡ 0.6 ಬಾರ್, ಇದು ಕೂಡ 0.8 ಬಾರ್ ಅಂತ ಕೊಡಲಾಗಿದೆ. ಸೊ ಇಲ್ಲಿ ಕೂಡ ನಾವೇನು ಮಾಡ್ತೀವಿ ನೋಡಿ, ಈಗ ಕೇವಲ 3 ಇದೆ, 6 ಇದೆ, 7 ಇದೆ, 8 ಇದೆ. ಸೊ ಒಂದೇ ಸಂಖ್ಯೆ ಮೇಲೆ ನಮಗೇನೋ ಪಾಯಿಂಟ್ ಕೊಟ್ಟಿದ್ದಾರೆ, ಅಂದರೆ ಪಾಯಿಂಟ್ ಈಸ್ ನಥಿಂಗ್ ಬಟ್ ಬಾರ್ ಅಂತ. ಸೊ ಎರಡನ್ನೂ ಒಂದೇ ರೀತಿಯಾಗಿ ನಾವು ತಿಳಿದುಕೊಳ್ಬೇಕಿಲ್ಲಿ. ಹಾಗಾದರೆ ಒಂದೇ ಸಂಖ್ಯೆ ಮೇಲೆ ಬಾರ್ ಇದೆ ಅಂದರೆ ಅದನ್ನು ನಾವು ಕೂಡ ಯಾವ ರೀತಿ ಬರೀತೀವಿ, ಕೊಟ್ಟಂಥ ಸಂಖ್ಯೆ ಡಿವೈಡೆಡ್ ಬೈ 9 ಪ್ಲಸ್ ಕೊಟ್ಟಂಥ ಸಂಖ್ಯೆ ಡಿವೈಡೆಡ್ ಬೈ 9. ಇಲ್ಲಿ ಕೂಡ ಕೇವಲ 7 ಇದೆ, 7/9. ಇಲ್ಲಿ 8 ಇದೆ, 8/9 ಈಸ್ ಈಕ್ವಲ್ ಟು ಎಕ್ಸ್. ಸೊ ಇದನ್ನು ಸಾಲ್ವ್ ಮಾಡಿದಾಗ ಜಸ್ಟ್ ಫ್ರಾಕ್ಷನ್ ಇದೆ, ಈ ಫ್ರಾಕ್ಷನ್ಗಳನ್ನ ಸಮ್ ಮಾಡಿದಾಗ ನಮಗೇನಾಗುತ್ತೆ ಸಿಗುವಂಥದ್ದು ಎಕ್ಸ್ನ ವ್ಯಾಲ್ಯೂ. ನೋಡಿ ಎಲ್ಲ ಕಡೆಗೂ ಛೇದ 9 ಇದೆ, ಸೊ ಎಲ್ ಸಿ ಎಮ್ 9 ಆಗುವಂಥದ್ದು. ಸೊ ಅಷ್ಟು ಸಂಖ್ಯೆಗಳನ್ನ ನ್ಯೂಮರೇಟರ್ನ ಸಮ್ ಮಾಡ್ಕೊಳ್ಬೇಕಿದೆ. ಸೊ 3 6 9, 9 7 16, 16 8 24. ಸೊ 24/9. 24/9 ಎಲ್ಲಾದ್ರೂ ನಮ್ಗೆ ಆನ್ಸರ್ ಕಾಣ್ತಾ ಇದೆಯಾ? ಇಲ್ಲ. ಹಾಗಾದರೆ ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಆನ್ಸರ್ನ ತೆಗೆದುಕೊಳ್ಬೇಕು. ನೋಡಿ ಏನು ಮಾಡ್ತೀವಿ, 9 2 18 ಅಥವಾ ಸೊ 3ನಿಂದ ಏನಾದರೂ ಹೋಗುತ್ತಾ, ಇದು ಕ್ಯಾನ್ಸಲ್ ಆಗ್ತದೆ. ಸೊ 3 3 ಜಾ 9, 3 8 ಜಾ 24 ಅಂದರೆ ಎಷ್ಟಾಯಿತು 8/3 ಇದೆ. ಸೊ 8/3 ಇಂಪ್ರಾಪರ್ ಫ್ರಾಕ್ಷನ್ ಇದೆ, ಇದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಬರೆದಾಗ ಏನಾಗುತ್ತೆ 3 2 6. ಸೊ ರಿಮೈಂಡರ್ 2 ಅಂದರೆ 2/3. 2 and 2/3 ಆನ್ಸರ್ ಎಷ್ಟನೇದಿದೆ ನಿಮಗೆ? ಎಸ್, ಸಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಓಕೆ ಸ್ನೇಹಿತರೆ, ಸೊ ಇದೇ ರೀತಿ ಇನ್ನು ನಾನು ಪ್ರತಿದಿನ 5 ಕ್ವಶನ್ಗಳ ಒಂದು ವಿಡಿಯೋಗಳನ್ನ ತೆಗೆದುಕೊಂಡು ಬರ್ತೀನಿ. ಇನ್ನು ನಿಮಗೆ ಸಾಕಷ್ಟು ಡಿಸೆಂಬರ್ವರೆಗೆ ಟೈಮ್ ಇದೆ. ಸೊ ಅಲ್ಲಿವರೆಗೆ ನಂಬರ್ ಸಿಸ್ಟಮ್ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ ಯಾವುದು AP ಮೇಲಿನ ಕ್ವಶನ್ ಆಗಿರ್ಬೋದು, ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರ್ಬೋದು, ಅಥವಾ ಪಾಲಿನಾಮಿಯಲ್ಸ್, ಲೀನಿಯರ್ ಇಕ್ವೇಷನ್ಸ್. ಸೊ ಅಪ್ ಟು ನಿಮಗೆ 9th 10th ಸಿಲೆಬಸ್ ಅಷ್ಟು ಏನು ಒಂದು TTಯಲ್ಲಿ ಸಿಲೆಬಸ್ನ ಕೊಟ್ಟಿದ್ದಾರೆ. ಪ್ರತಿಯೊಂದರ ಮೇಲೂ ಒಂದು 40ರಿಂದ 50 ಕ್ವಶನ್ಸ್ಗಳನ್ನ ನಾನು ಪ್ರತಿಯೊಂದು ಟಾಪಿಕ್ ಮೇಲೆ ಸಿಲೆಬಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ನ ಮೇಲೆ 40ರಿಂದ 50 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಪ್ರತಿದಿನ 5 ಕ್ವಶನ್ಗಳಂತೆ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.